ಅಂದು ರಾಮ ರಾವಣ ಯುದ್ಧದ ಕೊನೆಯ ದಿನ. ದಶಮುಖ ರಾವಣನ ಶಕ್ತಿ ಇನ್ನೂ ಕಡಿಮೆಯಾಗ್ತಿರಲಿಲ್ಲ. ರಾಮನು ಆಲೋಚನೆಯಲ್ಲೇ ಮುಳುಗಿದ್ದ. ಹೇಗೆ ನಾನು ರಾವಣನನ್ನು ಜಯಿಸುವುದು? ಹೇಳ್ತಾರಲ್ಲ, ಯಾವಾಗ ಮನುಷ್ಯನ ಪ್ರಯತ್ನ ಕ್ಷೀಣಿಸುತ್ತೋ ಆಗ ಧರ್ಮವನ್ನು ರಕ್ಷಿಸಲು ದೈವಶಕ್ತಿಯೇ ಮನುಷ್ಯನಿಗೆ ದಾರಿ ತೋರಿಸುತ್ತೆ ಅಂತ. ಇಲ್ಲಿ ಕತ್ತಲೆಯಲ್ಲಿದ್ದ ರಾಮನಿಗೆ ದಾರಿ ತೋರಲು ಬೆಳಗಿನ ಕಿರಣದಂತೆ ಓರ್ವ ಮಹರ್ಷಿ ಬಂದರು. ಪವಿತ್ರವಾದ ಆದಿತ್ಯ ಸ್ತೋತ್ರವನ್ನು ಬರೆದು ರಾಮನಿಗೆ ಉಪದೇಶಿಸಿ ಹೀಗೆ ಹೇಳಿದರು: ಓ ಸೂರ್ಯವಂಶ ರಾಮ, ಈ ಯುದ್ಧವನ್ನು ಗೆಲ್ಲಲು ನಿನಗೆ ಸೂರ್ಯದೇವನ ಅನುಗ್ರಹ ಬೇಕು. ಈ ಆದಿತ್ಯ ಹೃದಯ ಸ್ತೋತ್ರವನ್ನು ಭಕ್ತಿಯಿಂದ ಜಪಿಸು. ಸೂರ್ಯನ ಆಶೀರ್ವಾದ ನಿನಗೆ ಅಗತ್ಯವಾದ ಶಕ್ತಿ, ಧೈರ್ಯ ಮತ್ತು ವಿಜಯವನ್ನು ತರುತ್ತದೆ. ರಾಮನು ಭಕ್ತಿಯಿಂದ ಸ್ತೋತ್ರವನ್ನು ಜಪಿಸಿದ. ಕ್ಷಣಾರ್ಧದಲ್ಲೇ ಹೊಸ ಚೈತನ್ಯ, ಹೊಸ ಶಕ್ತಿ, ಹೊಸ ಧೈರ್ಯ ರಾಮನ ದೇಹ ಮನವನ್ನು ಆವರಿಸಿತು. ನಂತರ ರಾಮನು ಯುದ್ಧಭೂಮಿಗೆ ಮರಳಿ ದಶಕಂಠ ರಾವಣನನ್ನು ಸಂಹರಿಸ್ತಾನೆ. ಈ ಆದಿತ್ಯ ಸ್ತೋತ್ರವನ್ನು ರಾಮನಿಗೆ ಹೇಳಿದ ಆ ಮಹರ್ಷಿ ಯಾರು? ಅವರೇ ನಮ್ಮ ಅಗಸ್ತ್ಯ ಮಹರ್ಷಿಗಳು. ಇವರು ಸಪ್ತಋಷಿಗಳಲ್ಲೇ ಎರಡನೆಯವರು. ನಮ್ಮ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿಯೇ ನೆಲೆಸಿ ನಮಗೆ ಅಪಾರ ಕೊಡುಗೆಗಳನ್ನು ಇಟ್ಟವರು. ಫಸ್ಟ್ ಎಲೆಕ್ಟ್ರಿಕ್ ಬ್ಯಾಟ್ರಿಯನ್ನು ಇವರೇ ಕಂಡಿಡಿದಿದ್ದು ಅಂತ ಹೇಳ್ತಾರೆ. ಹಾಗೆ ಇನ್ನೂ ಸಹ ದಕ್ಷಿಣ ಭಾರತದ ಅಗಸ್ತ್ಯ ಮಲೈನಲ್ಲಿ ನೆಲೆಸಿದ್ದಾರೆ ಅಂತಲೂ ಹೇಳ್ತಾರೆ.